ನಾವು ಅಂದ್ಕೊಳ್ಳೋಷ್ಟು ಈಸಿಯಾಗಿ ಯಾವುದು ನಡೆಯಲ್ಲ ಅಲ್ವಾ. ಸೊ ಮನೆ 3 ತಿಂಗಳಲ್ಲಿ ಆಗುತ್ತೆ ಅಂದ್ಕೊಂಡ್ರು, 3 ತಿಂಗಳಾದ್ರೂ ಇನ್ನೂ RCC ಕಂಪ್ಲೀಟ್ ಆಗಿದೆ ಅಷ್ಟೇ. ಹಾಯ್ ಮೈ ಬ್ಯೂಟಿಫುಲ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಯಕ್ಷಲಕ್ಷ್ಮಿ ವಿಲೇಜ್ ಲೈಫ್. ನಿನ್ನೆ ತಾನೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೆ. ಸೊ 16 ದಿನ ಆದಮೇಲೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಯಿತು ಸಿಂಗಲ್ ರೂಮ್ ಅಂತ ಅಲ್ವಾ. ಸೊ ಇವತ್ತು ಬಂದು ಅಂದರೆ ಕಾಲಮ್ಸ್ ಎಲ್ಲ ಫಿಟ್ ಮಾಡಿದಾದ್ಮೇಲೆ ರಿಮೂವ್ ಮಾಡಿದಾದ್ಮೇಲೆ ನಿನ್ನೆ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೆ. ಸೊ ಇವತ್ತು ಬಂದು ಅಂದರೆ ವಾಲ್ ಕನ್ಸ್ಟ್ರಕ್ಷನ್ ಏನಿದೆಯಲ್ಲ, ಸೊ ಅದನ್ನು ಇವತ್ತು ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ಫಸ್ಟಿಗೆ ನೀವು ನೋಡ್ತಾ ಇರ್ಬೋದು, ಸೊ ಕಾಲಮ್ಸ್ ಎಲ್ಲ ಆಗಿದೆ. ಹಾಗೆ ಕಾಲಮ್ಸ್ ಎಲ್ಲ ಆದಮೇಲೆ ಅಲ್ಲಿ ಏನು ಕಟ್ಟಿರ್ತಾರಲ್ಲ, ಕಟ್ಟಡ ಕಟ್ಟಿರ್ತಾರಲ್ಲ, ಸೊ ಅದನ್ನೆಲ್ಲ ರಿಮೂವ್ ಮಾಡ್ತಾರೆ. ರಿಮೂವ್ ಮಾಡಿದ ಆದಮೇಲೆ ಸೊ ಗೋಡೆಯನ್ನು ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಆ್ಯಕ್ಚುಲಿ ನಾನು ಫಸ್ಟಿಂದ ಕಟ್ಟಬೇಕಾದ್ರೆ ಇರಲಿಲ್ಲ. ಸೊ ಮತ್ತೆ ಬಂದು ನಾನು ಆಮೇಲೆ ಒಂದು 1 hour 2 hours ಆದಮೇಲೆ ನಾನು ವಿಡಿಯೋ ಮಾಡ್ಕೊಂಡಿದ್ದು. ಸೊ ನಾನು ಅಂದಾಗೆ ಲಾಸ್ಟ್ ವಿಡಿಯೋದಲ್ಲಿ ಒಬ್ಬರು ಕೇಳಿದರು, ಸೊ ಒಂದು ಚದರಕ್ಕೆ ಎಷ್ಟು ಆಗುತ್ತೆ ಅಂತ. ಅದಕ್ಕೆ ನಾನು ಹೇಳಿದೆ ಅದಕ್ಕೆ. ಸೊ ಒಂದು ಚದರಕ್ಕೆ ಬಂದು ಒಂದೊಂದು ಏರಿಯಾದಲ್ಲಿ ಒಂದೊಂದು ಥರ ಇರುತ್ತೆ. ಸೊ ವಿತೌಟ್ ಇಂಟೀರಿಯರ್ ನಾವು ಸ್ವಂತವಾಗಿ ಕಟ್ಟಿಸ್ತೀವಿ ಅಂತ ಅಂದರೆ 1,60,000 ಇದ್ದರೆ ಸಾಕು. ಬಟ್ ಬೇಡ, ನಾವು ಇವಾಗೆಲ್ಲ ನಿಮ್ಗೆ ಗೊತ್ತು. ಸೊ ಕಾಮನಾಗಿ ಎಷ್ಟು ಕುಪ್ಕೊತಿದ್ದಾರೆ ಅಂದರೆ 80 ಕುಪ್ಕೊತಿದ್ದಾರೆ ಬಿಲ್ಡಿಂಗ್ ಕಾಂಟ್ರಾಕ್ಟರ್ಗಾದರೆ. ಸೊ ಯಾಕೆ ಅಷ್ಟೊಂದು ಅಂದರೆ ಬಿಕಾಸ್ ಅವ್ರಿಗೆ ಲಾಭ ಬೇಕಲ್ವ. ಸೊ ಅದಕ್ಕೋಸ್ಕರ ಅಷ್ಟು ಒಪ್ಕೊತಾರೆ. ಬಟ್ ಇದು ಕೂಡ ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ. ಸಿಟಿ ಕಡೆ ಆದರೆ ಕೆಲವೊಂದು ಕಡೆ 1,92 ತೊಗೊತಿದ್ದಾರಂತೆ. ಹಳ್ಳಿ ಕಡೆ ಅಂದರೆ 1,70, 1,75, 1,80 ಈ ಥರನೂ ತೊಗೊತಿದ್ದಾರೆ. ಸೊ ನಾವೆಲ್ಲ ಹೇಗೆ ಮೆಟೀರಿಯಲ್ ಹೇಳ್ತೀವೋ ಅದ್ರ ಮೇಲೆ ಕೂಡ ಅದು ಹೋಗುತ್ತೆ ಅಂತ ನನ್ನ ಅನಿಸಿಕೆ. ಮತ್ತು ಇಲ್ಲೇ ನೀವು ನೋಡ್ತಿದ್ದೀರಲ್ವ, ಸೊ ಆಲ್ಮೋಸ್ಟ್ 3 ಅಡಿ 2 ಕಡೆನೂ ಗೋಡೆ ಆಗಿತ್ತು. ಉತ್ತರದ ಕಡೆ ಮತ್ತು ಪೂರ್ವದ ಕಡೆ ಗೋಡೆ ಕಟ್ತಾಯಿದ್ರು. ಅಂದಾಗೆ ಈ ರೂಮ್ ಕೂಡ ನಾವು ಪೂರ್ವದ ಬಾಗಿಲೇ ನಮಗೆ ಬಂದಿದ್ದು. ಸೊ ಹಾಗಾಗಿ ಇದು ಕೂಡ ಪೂರ್ವದ ಕಡೆನೇ ಬಾಗಿಲಿಡ್ಸಿದ್ದೀವಿ. ಮತ್ತು ಒಂದೇ ಒಂದು ಕಿಟಕಿಯನ್ನು ಇಕ್ಸಿದ್ದು. ಸೊ ಆ ಕಿಟಕಿ ಬಂದು ಆ ಕಡೆ ದಕ್ಷಿಣಕ್ಕೆ ಇಡ್ಸಿರೋದು. ಸೊ ಈ ರೂಮ್ಗೆ ಒಂದೇ ಕಿಟಕಿಯನ್ನು ಇಕ್ಸ್ತಾ ಇರೋದು. ಯಾಕಂದರೆ ಸೊ ನಿಮಗೆ ಗೊತ್ತು, ಇಡೀ ಮನೆಗೆ ಎಷ್ಟು ಕಿಟಕಿ ಇರಬೇಕು ಅಂದರೆ ಆ ಕಿಟಕಿಗಳೆಲ್ಲ ಕೂಡ ಕೌಂಟ್ ಮಾಡಿದ್ರೆ ಸೊ ಈಕ್ವಲ್ ಬರಬೇಕಲ್ವ. ಹಾಗಾಗಿ ಸೊ ಇಲ್ಲೊಂದು ನೆಕ್ಸ್ಟ್ ಇದ್ರ ಪಕ್ಕದಲ್ಲೇ ಒಂದು ವಾಶ್ರೂಮನ್ನು ಮಾಡಿಸ್ತೀವಿ. ಸೊ ಹಾಗಾಗಿ ಅದಕ್ಕೂ ಇದಕ್ಕೂ ಎಲ್ಲದಕ್ಕೂ ಕೌಂಟ್ ಮಾಡಿದ್ರೆ ನಮ್ಮದು ಟೋಟಲಾಗಿ ಸಮ ಬರುತ್ತೆ. ಸೊ ಸಮ ಬರೋ ಕಾರಣದಿಂದ ನಾನು ಈ ರೂಮ್ಗೆ ಒಂದೇ ಕಿಟಕಿಯನ್ನು ಇಕ್ಸಿರೋದು. ಒಂದು ವೇಳೆ ಸಮ ಬಂದಿಲ್ಲ ಅಂದಿದ್ರೆ ಇದರಲ್ಲಿ 2 ಇಡಿಸ್ಬೋದಾಗಿತ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಈ ರೂಮ್ಗೆ ಒಂದೇ ಕಿಟಕಿಯನ್ನು ಇಡಿಸ್ತಾ ಇರೋದು. ಸೊ ಇದು ಇವತ್ತಿಗೆ ಲಿಂಟಲ್ ಲೆವೆಲ್ ಫುಲ್ ಫಿನಿಶಿಂಗ್ ಆಗಿದೆ. ಅಂದರೆ ನಾವೇನು 7 ಅಡಿಗೆ ಲಿಂಟಲ್ ಲೆವೆಲ್ ಹಾಕ್ತೀವಲ್ವ, ಸೊ ಅದು ಇವತ್ತಿಗೆ ಫುಲ್ ಫಿನಿಶ್ ಆಗಿದೆ. ಸೊ ಇದ್ರ ಪಕ್ಕ ಬಂದುಬಿಟ್ಟು ನಾವು ಒಂದು 5 ಅಡಿ ಅಗಲ ಮತ್ತು 7 ಅಡಿ ಉದ್ದ ಇರ್ತಕ್ಕಂಥ ಒಂದು ವಾಶ್ರೂಮು ಜೊತೆಗೆ ಅಟ್ಯಾಚ್ಡ್ ಟಾಯ್ಲೆಟು. ಸೊ ಎರಡೂ ಇದ್ರ ಪಕ್ಕದಲ್ಲೇ ಹಾಕ್ಸಿದ್ದೀವಿ. ಬಿಕಾಸ್ ಆಫ್ ರೂಮಲ್ಲೇ ಹಾಕ್ಸ್ಬೇಕು ಅಂತ ಅಂದ್ಕೊಂಡ್ವಿ. ಬಟ್ ರೂಮಲ್ಲಿ ಮಾಡಿಸಿದ್ರೆ ತುಂಬ ಇಕ್ಕಟ್ಟಾಗ್ಬಿಡುತ್ತೆ. ಸೊ ಹಾಗಾಗಿ ಅದು ಯಾಕಂದರೆ ನಿಮ್ಗೆ ಗೊತ್ತಲ್ವ, 1.5 ಚದರಕ್ಕಿಂತ ಕಡಿಮೆ ಇರೋದ್ರಿಂದ ತುಂಬ ಚಿಕ್ಕದಾಗಿ ಹೋಗ್ಬಿಡುತ್ತೆ ರೂಮು. ಸೊ ನಾವೇನಾದರೂ ಸ್ಟೋರ್ ಮಾಡ್ಕೊಬೇಕು ಅಂದರೆ ತುಂಬ ರೂಮ್ ಚಿಕ್ಕದಾಗ್ಬಿಡುತ್ತೆ. ಎಕ್ಸಾಂಪಲ್ಸ್ ರಾಗಿ ಮುಟ್ಟೆ, ಸೊ ಅಕ್ಕಿ ಮುಟ್ಟೆ, ಸೊ ಇದೆಲ್ಲವನ್ನು ಸ್ಟೋರ್ ಮಾಡ್ಕೊಬೇಕು ಅಂದರೆ ಮೇಲೆ ಒಂದು ರೂಮ್ ಇರಲೇಬೇಕು. ಸೊ ಯಾಕಂದರೆ ಗೆಸ್ಟ್ ಬಂದಾಗ್ಲೂ ಒಂದು ರೂಮ್ ಇರಬೇಕು ಅಂತ ನನ್ನ ಅನಿಸಿಕೆ. ಸೊ ಹಾಗಾಗಿ ನಿಮಗೆಲ್ಲ ಗೊತ್ತು, ಹಳ್ಳಿಗಳು ಅಂತಂದರೆ ಸೊ ರಾಗಿ ಮುಟ್ಟೆ, ಅಕ್ಕಿ ಮುಟ್ಟೆ ಕಾಮನ್ನಾಗಿ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಅಂದರೆ ವರ್ಷಕ್ಕಾಗುವಷ್ಟು 2 ವರ್ಷಕ್ಕಾಗುವಷ್ಟು ಸೊ ಸ್ಟೋರ್ ಮಾಡ್ಕೊಂಡಿರ್ತಾರಲ್ವ. ಸೊ ಹಾಗಾಗಿ ಮೇಲೆ ಒಂದಿರಬೇಕು. ಇನ್ನೊಂದು ರೀಸನ್ ಏನು ಅಂದರೆ ನಾವು ರೂಮ್ ಕಟ್ಟಿಸ್ತಿರೋದು. ಸೊ ಮುಂದೆ ಫ್ರಂಟ್ಗೆ ಈ ಸ್ಟೇರ್ ಕೇಸ್ ಬರುತ್ತಲ್ಲ, ಅದನ್ನು ನಾವು ಕವರ್ ಮಾಡಿಸಿದ್ದೀವಿ. ಆ ಕವರ್ ಮಾಡಿಸಿದ್ರೆ ಸೊ ಫ್ರಂಟ್ ಇದೆಯಲ್ಲ, ಸೊ ಅಗ್ನಿಮೂಲೆ, ಆ ಅಗ್ನಿಮೂಲೆ ಏನಾಗ್ಬಿಡುತ್ತೆ, ಹೈಟ್ ಆಗಿಬಿಡುತ್ತೆ. ಆವಾಗ ಇದು ಸ್ವಲ್ಪ ತಗ್ಗಾಗುತ್ತೆ. ಸೊ ರೂಮ್ ಕಟ್ಟಿಸಿದ್ರೆ ಸೊ ಮೇ ಬಿ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಅಂದರೆ ಈ ಕುಪೇಂದ್ರ ಮೂಲೆ ಬಂದು ಹೈಟ್ ಆಗುತ್ತೆ, ಅವಾಗ ಸರಿ ಹೋಗುತ್ತೆ ವಾಸ್ತು ಪ್ರಕಾರ. ಸೊ ಹಾಗಾಗಿ ನಾವಿಲ್ಲಿ ರೂಮ್ ಹಾಕ್ಸ್ತಿರೋದು. ಮೇ ಬಿ ಸ್ಟೇರ್ ಕೇಸ್ ಕವರಿಂಗ್ ಮಾಡಿಸಿಲ್ಲ ಅಂದಿದ್ರೆ ಹಿಂದೆ ನಮಗೇನು ರೂಮ್ ಅವಶ್ಯಕತೆ ಏನು ಇರ್ತಿರಲಿಲ್ಲ. ಸೊ ವಿಡಿಯೋ ಹೇಗಂತ ಅನಿಸ್ತು ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ಬಾಯ್, ಟೇಕ್ ಕೇರ್.